ಇದನ್ನು 2000 ಇಸ್ವಿಯಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು. ಗಲ್ಫ್ ಆಫ್ ಮನ್ನಾರ್ ಜೀವಗೋಳು ಮೀಸಲು ಪ್ರದೇಶ ತಮಿಳುನಾಡು, ಸುಂದರ್ಬನ್ಸ್ ಜೀವಗೋಳು ಮೀಸಲು ಪ್ರದೇಶ ಪಶ್ಚಿಮ ಬಂಗಾಳ, ನಂದಾದೇವಿ ಜೀವಗೋಳು ಮೀಸಲು ಪ್ರದೇಶ ಉತ್ತರಾಖಂಡ್. ಇದನ್ನು ಕೂಡ ಭಾಳ ಸಲ ಕೇಳಿದ್ದಾರೆ. 2004ರಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು. ನೋಕ್ರೆಕ್ ಜೀವಗೋಳ ಮೀಸಲು ಪ್ರದೇಶ ಮೇಘಾಲಯ, ಪಂಚ್ಮರಿ ಬಯೋಸ್ಪಿಯರ್ ರಿಸರ್ವ್ ಪ್ರದೇಶ ಮಧ್ಯಪ್ರದೇಶ್, ಸಿಂಪ್ಲಿಪಾಲ್ ಜೀವಗೋಳ ಮೀಸಲು ಪ್ರದೇಶ ಒಡಿಸ್ಸಾ. ಅದೇ ರೀತಿಯಾಗಿ ಗ್ರೇಟ್ ನಿಕೋಬಾರ್ ಜೀವಗೋಳ ಮೀಸಲು ಪ್ರದೇಶ 2013ರಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು. ಅಚನ್ಕಾರ್ ಅಮರ್ಕಂಟಕ ಜೀವಗೋಳ ಮೀಸಲು ಪ್ರದೇಶ ಛತ್ತೀಸ್ಗಢ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಈ ಅಗಸ್ತಮಲೈ ಜೀವಗೋಳ ಮೀಸಲು ಪ್ರದೇಶ ಕೇರಳ ತಮಿಳುನಾಡು, ಖಾಂಗ್ಚಂಡ್ ಡೋಂಗಾ ರಾಷ್ಟ್ರೀಯ ಉದ್ಯಾನ ಸಿಕ್ಕಿಂ ಅಂತ ಹೇಳ್ಬೋದು. ಇದೆಲ್ಲ ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ಬೋದಾಗಿದೆ. ಸೊ ಜಾಸ್ತಿ ನಿಮಗೆ ಡೀಟೇಲ್ ಈಗ ಸದ್ಯಕ್ಕೆ ಬೇಡ, ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಹೇಳ್ತಾ ಇದ್ದೀನಿ. ಯಾಕಂದರೆ ಇದ್ರ ಮೇಲೆ ಎಲ್ಲ ನಿಮಗೆ ಡೀಟೇಲ್ ಆಗಿ ಕೇಳಲ್ಲ, ಯಾವಾಗ ಎಲ್ಲಿ ಅದನ್ನು ಕೇಳ್ಬೋದಾಗಿದೆ. ಅದಕ್ಕೋಸ್ಕರ ಇಷ್ಟು ಸಾಕು ಸದ್ಯಕ್ಕೆ. ನೆಕ್ಸ್ಟ್ ನೋಡೋಣ. ಈಗ ಕರ್ನಾಟಕದಂತೂ ನಾವು ಮರಿಲೇಬಾರ್ದು. ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳ ಕುರಿತಾಗಿ ನೋಡೋಣ. ರಂಗನತಿಟ್ಟು ಮಂಡ್ಯ 1940, ಅರಬಿತಿಟ್ಟು ಮೈಸೂರು, ಬ್ರಹ್ಮಗಿರಿ ಕೊಡಗು. ಸೊ ಯಾವುದಾವುದು ಲಾಂಗ್ ಆಗಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ ಅದನ್ನು ಈಗಾಗಲೇ ಕೇಳಿದ್ದಾರೆ. ಮೂಕಾಂಬಿಕಾ ವನ್ಯಜೀವಿ ಧಾಮ ಉಡುಪಿ, ನುಗು ಮೈಸೂರು, ಶರಾವತಿ ಘಾಟ್ ಶಿವಮೊಗ್ಗ, ಸೋಮೇಶ್ವರ ದಕ್ಷಿಣ ಕನ್ನಡ, ಶೆಟ್ಟಹಳ್ಳಿ ಶಿವಮೊಗ್ಗ, ರಾಣಿಬೆನ್ನೂರು ಹಾವೇರಿ, ಪುಷ್ಪಗಿರಿ ಕೊಡಗು, ಮೇಲುಕೋಟೆ ಮಂಡ್ಯ, ಘಟಪ್ರಭಾ ಬೆಳಗಾವಿ, ಕಾವೇರಿ ಚಾಮರಾಜನಗರ, ತಲಕಾವೇರಿ ಕೊಡಗು, ಆದಿಚುಂಚನಗಿರಿ ನವಿಲುಧಾಮ ಮಂಡ್ಯ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಭದ್ರಾ ಚಿಕ್ಕಮಗಳೂರು ಶಿವಮೊಗ್ಗ 1974, ಬಿಳಿಗಿರಿ ರಂಗನಬೆಟ್ಟ ಚಾಮರಾಜನಗರ. ಇದನ್ನು ಕೂಡ ಬಹಳ ಸಲ ಕೇಳಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಅದೇ ರೀತಿಯಾಗಿ ದಾಂಡೇಲಿ ಉತ್ತರ ಕನ್ನಡ, ಗುಡುಬಿ ಪಕ್ಷಿಧಾಮ ಶಿವಮೊಗ್ಗ, ದರೋಜಿ ಕರಡಿ ಧಾಮ ಬಳ್ಳಾರಿ, ಆಮೇಲೆ ಅತ್ತಿವೇರಿ ಪಕ್ಷಿಧಾಮ ದಕ್ಷಿಣ ಕನ್ನಡ. ಸೊ ಇದೆಲ್ಲ ಕೇಳಿರುವಂಥದ್ದನ್ನು ನಾನು ಲಾಂಗ್ ಆಗಿ ಮಾರ್ಕ್ ಮಾಡಿದ್ದೀನಿ. ಸೊ ಡಾಟ್ ಇರೋದನ್ನು ಮುಂದೆ ಕೇಳಬಹುದು ಅನ್ನೋವಂಥ ದೃಷ್ಟಿಯಿಂದ ಮಾಹಿತಿಯನ್ನು ಕೊಡ್ತಾ ಇರೋದು. ಓಕೆ, ಇವಾಗ ನೆಕ್ಸ್ಟ್ ಹೋಗೋಣ. ಇದು ನೋಡಿ, ಇದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಜಿ ಕೆಯಲ್ಲೂ ಕೂಡ ಕೇಳ್ಬೋದು ಅಥವಾ ಸಾಮಾನ್ಯ ಕನ್ನಡದಲ್ಲೂ ಕೂಡ ಕೇಳ್ಬೋದು. ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದ ಭಾರತೀಯರು ಮತ್ತು ಪ್ರಶಸ್ತಿಗೆ ಆಯ್ಕೆಯಾದ ಕೃತಿಗಳನ್ನು ಕೇಳ್ಬೋದು. ಸಲ್ಮಾನ್ ರಶ್ದಿ ಮಿಡ್ ನೈಟ್ಸ್ ಚಿಲ್ಡ್ರನ್, ಅರುಂಧತಿ ರಾಯ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಇದನ್ನು ಇದೆಯಲ್ಲ 2011ರ FDA ಎಕ್ಸಾಮ್ನಲ್ಲಿ ಹೊಂದಿಸಿ ಬರೆಯುವ ಮೂಲಕ ಈ ಪ್ರಶ್ನೆ ಬಂದಿತ್ತು. ಸೊ ಕಿರಣ್ ದೇಸಾಯಿ ದ ಇನ್ಹೆರಿಟೆನ್ಸ್ ಆಫ್ ಲಾಸ್, ಅರವಿಂದ್ ಅಡಿಗ ದ ವೈಟ್ ಟೈಗರ್, VS ನೈಪಾಲ್ ಇನ್ ಅ ಫ್ರೀ ಸ್ಟೇಟ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದಂತಹ ಭಾರತೀಯರು ಮತ್ತು ಆಯ್ಕೆಯಾದಂತಹ ಕೃತಿಗಳ ಕುರಿತಾಗಿ ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಬೇರೆ ಬೇರೆ ಪ್ರದೇಶಗಳನ್ನು ಜೋಡಿಸುವ ಕಾಲುವೆಗಳು, ಇದು ಕೂಡ ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಸೊ ಕೀಲ್ ಕಾಲುವೆ ಯಾವುದನ್ನು ಇದು ಜೋಡಿಸುತ್ತೆ ಅಂತ ಹೇಳಬೇಕಂದ್ರೆ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರ, ಜರ್ಮನಿ. ಸೊ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನು ಇದು ಈ ಒಂದು ಕೀಲ್ ಕಾಲುವೆ ಜೋಡಿಸುತ್ತೆ. ಸುಯೇಜ್ ಕಾಲುವೆ ಇದೆಯಲ್ಲ, ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರ, ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನು ಇದು ಜೋಡಿಸುತ್ತೆ. ಪನಾಮ ಕಾಲುವೆ ಇದು ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಜೋಡಿಸುತ್ತೆ. ಗೌಟಾ ಕಾಲುವೆ ಸ್ಟಾಕ್ಹೋಮ್ ಮತ್ತು ಗುಟೆನ್ಬರ್ಗ್, ಸ್ಟಾಕ್ಹೋಮ್ ಮತ್ತು ಗುಟೆನ್ಬರ್ಗನ್ನು ಗೌಟಾ ಕಾಲುವೆ ಇದು ಏನು ಮಾಡುತ್ತೆ, ಜೋಡಿಸುತ್ತೆ. ಈ ನಾಲ್ಕುಗಳು ಬಹಳ ಸಲ ರಿಪೀಟೆಡ್ ಆಗಿರುವಂತಹ ಕಾಲುವೆಗಳು. ಸೊ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ಕರ್ನಾಟಕದ ಪ್ರಮುಖ ಜಲಾಶಯಗಳು ಮತ್ತು ನದಿಗಳನ್ನು ನೋಡೋಣ. ಗಾಜನೂರು ಜಲಾಶಯ ತುಂಗಾ ನದಿಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿದೆ. ಲಕ್ಕವಳ್ಳಿ ಜಲಾಶಯ ಭದ್ರಾ ನದಿಗೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು. ಮಾರ್ಕೋನಹಳ್ಳಿ ಜಲಾಶಯ ಶಿಂಷಾ ನದಿಗೆ ಸಂಬಂಧಪಟ್ಟಂತೆ ತುಮಕೂರು. ಕದ್ರಿ ಮತ್ತು ಕೊಡಸಳ್ಳಿ ಜಲಾಶಯ ಇದು ಕಾಳಿ ನದಿ ಉತ್ತರ ಕನ್ನಡ. ನುಗು ಜಲಾಶಯ ನುಗು ನದಿ ಮೈಸೂರು. ತಾರಕ್ ಜಲಾಶಯ ತಾರಕ್ ನದಿ ಮೈಸೂರು. ಅಂಜನಾಪುರ ಜಲಾಶಯ ಕುಮುದ್ವತಿ ನದಿ ಶಿವಮೊಗ್ಗ. ಇದು ನಮ್ಮ ಕರ್ನಾಟಕದ ಪ್ರಮುಖವಾದಂತಹ ಜಲಾಶಯಗಳ ಒಂದು ಪಟ್ಟಿ. ಈಗ ಕೆಲವೊಂದು ಬೇರೆ ಪ್ರಮುಖವಾದ ಮಾಹಿತಿಗಳನ್ನು ನೋಡೋಣ. ಭಾರತದ ಅತಿ ದೊಡ್ಡ ನದಿ ದ್ವೀಪ ಮಜುಲಿ ದ್ವೀಪ ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ, ಈಗಾಗಲೇ ಕೇಳಿದ್ದಾರೆ.
ಜಗತ್ತಿನ ಅತಿ ದೊಡ್ಡ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್. ಇದನ್ನು ಕೂಡ ಕೇಳಿದ್ದಾರೆ, ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತೆ. ಜಗತ್ತಿನ ಎರಡನೆಯ ಅತಿ ದೊಡ್ಡ ದ್ವೀಪ ನ್ಯೂಗಿನಿಯಾ. ಜಗತ್ತಿನ ಮೂರನೆಯ ಅತಿ ದೊಡ್ಡ ದ್ವೀಪ ಬೋರ್ನಿಯೋ. ನಾಲ್ಕನೇದು ಮಡಗಾಸ್ಕರ್. ಓಕೆನಾ, ಇದೆಲ್ಲ ಈಗಾಗಲೇ ಕೇಳಿದ್ದಾರೆ. ಸರೋವರಗಳಲ್ಲಿ ಅತ್ಯಂತ ದೊಡ್ಡ ದ್ವೀಪ ಮಾನಿಟೌಲಿನ್ ದ್ವೀಪ ಕೆನಡಾದಲ್ಲಿದೆ. ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ದ್ವೀಪ ಮೊರೋಜೋ ದ್ವೀಪ ಬ್ರೆಜಿಲ್ನಲ್ಲಿದೆ. ಜಗತ್ತಿನ ಅತಿ ಚಿಕ್ಕ ದ್ವೀಪ ಇಥಿಯೋಪಿಯಾ. ಜಗತ್ತಿನ ಹೆಚ್ಚು ಜನಭಾರತ ದ್ವೀಪ ಯಾವುದು ಅಂದರೆ ಇಂಡೋನೇಷ್ಯಾ. ಅತಿ ಹೆಚ್ಚು ದೇಶಗಳನ್ನು ಹಂಚಿಕೊಂಡಿರುವ ದ್ವೀಪ ಬೋರ್ನಿಯೋ. ಇದು ಪ್ರಮುಖವಾಗಿ ಹಂಚಿಕೊಂಡಂತಹ ದೇಶಗಳು ಬ್ರೂನೈ, ಇಂಡೋನೇಷ್ಯಾ, ಮಲೇಷ್ಯಾ. ಸೊ 3 ದೇಶಗಳಲ್ಲಿ ಇದು ಹಂಚಿಕೆ ಆಗಿದೆ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ದ್ವೀಪ ಸ್ಯಾನ್ ಕ್ರೂಸ್ ಡೆಲ್ ಇಸ್ನೋಟಿ ಅಂತ ಹೇಳ್ಬೋದು. ಸೊ ಇದು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ದ್ವೀಪ. ಓಕೆ, ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದಾದರೂ ಪ್ರಶ್ನೆಗಳು ನಿಮಗೆ ಬಂದೇ ಬರುತ್ತೆ, 1-2 ಬರ್ಬೋದು ಅಥವಾ ಹೊಂದಿಸಿ ಆದರೂ ಕೇಳ್ಬೋದು. ಸೊ ಅದರ ಆಧಾರದ ಮೇಲೆ ಇವಾಗ ನೋಡೋಣ. ಸಮುದ್ರಗುಪ್ತನ ಅಲಹಾಬಾದ್ ಶಾಸನದ ಕರ್ತೃ ಯಾರು? ಹರಿಸೇನ. ಈ ಸಮುದ್ರಗುಪ್ತನ ಈ ಅಲಹಾಬಾದ್ ಸ್ತಂಭ ಶಾಸನದ ಕುರಿತಾಗಿ KS ಎಕ್ಸಾಮ್ನಲ್ಲಿಯೂ ಕೂಡ ಬಂದಿತ್ತು. ಸೊ ಸಮುದ್ರಗುಪ್ತನನ್ನು 100 ಕದನಗಳ ಸಿಂಹ ಎಂದು ಸಂಬೋಧಿಸಿದ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಇದ್ದ ಪ್ರದೇಶ ಕೌಸಂಬಿ. ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸಂಬಿಯಿಂದ ಅಲಹಾಬಾದಿಗೆ ಸಾಗಿಸಿದ ತುಘಲ್ ದೊರೆ ಯಾರು ಅಂದರೆ ಫಿರೋಜ್ ಶಾ ತುಘಲಕ್. ದೆಹಲಿಯಲ್ಲಿರುವ ಗುಪ್ತರ ಕಾಲದ ಸ್ತಂಭ ಶಾಸನ ಮೆಹರೋಲಿ ಕಬ್ಬಿಣದ ಸ್ತಂಭ ಶಾಸನ ಕುತುಬ್ ಮಿನಾರ್ ಮುಂಭಾಗದಲ್ಲಿ ಇರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್, 2-3 ಸಲ ರಿಪೀಟ್ ಆಗಿದೆ. ಫಿರೋಜ್ ಶಾ ತುಘಲಕ್ ದೆಹಲಿಗೆ ರವಾನಿಸಿದ ಅಶೋಕನ ಶಿಲಾಶಾಸನಗಳು ಮೀರಟ್ ಶಾಸನ ಹಾಗೂ ತೋಪ್ರ ಶಾಸನಗಳು. ಗ್ರೀಕ್ ಹಾಗೂ ಅರೇಬಿಕ್ ಭಾಷೆಗಳಲ್ಲಿರುವ ಅಶೋಕನ ಶಾಸನಗಳು ಇರುವ ಪ್ರದೇಶ ಕಂದಹಾರ್. ಗಿರ್ನಾರ್ ಹಾಗೂ ಜುನಾಗಢ್ ಶಾಸನದ ಕರ್ತೃ ರುದ್ರದಾಮನ್. ಸುದರ್ಶನ ಕೆರೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಶಾಸನಗಳು ರುದ್ರದಾಮ ಹಾಗೂ ಸ್ಕಂದಗುಪ್ತನ ಶಾಸನಗಳು. ಇದೆಲ್ಲ ಈಗಾಗಲೇ ಬಹಳ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಸೊ ತೆಲುಗಿನ ಪ್ರಥಮ ಶಾಸನ ಕಲ್ಲಿಮಲ್ಲ ಶಾಸನ. ತಮಿಳಿನ ಪ್ರಥಮ ಶಾಸನ ಮಾಂಗುಳಂ ಶಾಸನ. ಶಾಸನಗಳ ಪಿತಾಮಹ, ಶಾಸನಗಳ ರಾಜ, ಸ್ವಕಥನಗಾರ ಎಂದು ಖ್ಯಾತಿವೆತ್ತ ಮೌರ್ಯ ಅರಸ ಅಶೋಕ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದೆ? ಬ್ರಾಹ್ಮಿ ಮತ್ತು ಖರೋಷ್ಠಿ. ಕಳಿಂಗ ಯುದ್ಧದ ಬಗ್ಗೆ ಬೆಳಕು ಚೆಲ್ಲುವ ಅಶೋಕನ ಶಾಸನ 13ನೆಯ ಶಿಲಾಶಾಸನ. ಅಶೋಕನ ಶಾಸನವನ್ನು ಮೊಟ್ಟ ಮೊದಲು ಓದಿದವರು ಸೊ ಯಾರು ಅಂದರೆ 1837ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ಪ್ರಿನ್ಸೆಪ್. ಅಶೋಕನನ್ನು ಪ್ರಿಯದರ್ಶಿ ಅಶೋಕ ಸೊ ಅಂತ ಸಂಬೋಧಿಸಲಾದಂಥ ಶಾಸನ ಮಸ್ಕಿ ಶಾಸನ. ಸೊ ಮಸ್ಕಿ ಶಾಸನ ಎಲ್ಲಿದೆ? ರಾಯಚೂರಿನಲ್ಲಿ ಇದೆ. ಸೊ ಅದೇ ರೀತಿಯಾಗಿ ಅಶೋಕನನ್ನು ಈ ಇದು ಬಿಟ್ಬಿಡಿ, ಇದು ಸ್ವಲ್ಪ ಇದು ಸರಿ ಅಲ್ಲ, ಇದನ್ನು ನಾನು ನೋಡಿ ಹೇಳ್ತೀನಂತೆ, ಇದು ತಪ್ಪಾಗಿದೆ ಅನಿಸುತ್ತೆ. ಸೊ ನಿಟ್ಟೂರಿನ ಶಾಸನದ ರಚನಾಕಾರ ಉಪಗುಪ್ತ. ನಿಟ್ಟೂರಿನ ಶಾಸನದ ಲಿಪಿಕಾರ ಚಡಪ. ಸಾರನಾಥದ ಅಶೋಕನ ಸ್ತಂಭವನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಲಾಂಛನವನ್ನಾಗಿ ಅಳವಡಿಸಿಕೊಂಡ ವರ್ಷ 1950ರಲ್ಲಿ. ಸಾರನಾಥ ಸ್ತೂಪದ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಎಂಬ ಹೇಳಿಕೆಯನ್ನು ಯಾವ ಲಿಪಿಯಲ್ಲಿ ಬರೆಯಲಾಗಿದೆ? ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ಇವೆಲ್ಲ ವೆರಿ 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 ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಪರಿಯನ್ನು ತಿಳಿಸುವ ಶಾಸನ ಬಬ್ರು ಶಾಸನ. ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಶಾಸನ ಬರೆಸಿದ ರಾಜ ಶಕರ ಪ್ರಸಿದ್ಧ ಅರಸ ರುದ್ರದಾಮನ್. ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಸಮರ್ಪಿಸಿದ ಬಗ್ಗೆ ತಿಳಿಸುವ ಶಾಸನ ಸಂಜಾನ ದತ್ತಿ ಶಾಸನ. ದಂತಿದುರ್ಗ, ಸಮನ್ಗಢ್ ಹಾಗೂ ಎಲ್ಲೋರಾದ ಗುಹಾ ಶಾಸನ. ಸೊ ಇದು ಅದಕ್ಕೆ ಸಂಬಂಧಪಟ್ಟಿದೆ. ಸೊ 1ನೆಯ ದಂತಿದುರ್ಗನ ಶಾಸನಗಳು ಇದಾಗಿದೆ, ಸಮನ್ಗಢ್ ಮತ್ತು ಎಲ್ಲೋರಾದ ಗುಹಾ ಶಾಸನ. 1ನೆಯ ಕೃಷ್ಣನ ಬಾಂಡ್ಕ ಮತ್ತು ತಾಳಗಂ ಶಾಸನ. ಧ್ರುವನ ಜಟ್ಟಾಯಿ ಶಾಸನ. ಅಮೋಘ ವರ್ಷನ ಸಂಜಾನ ತಾಮ್ರ ಶಾಸನ. ಬಾದಾಮಿ ಶಾಸನದ ಕರ್ತೃ 1ನೆಯ ಪುಲಕೇಶಿ.
ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಬಾದಾಮಿಯ ಮಹಾಕೂಟೇಶ್ವರ ದೇವಾಲಯದಲ್ಲಿ ಇದೆ. ಸೊ ಐಹೊಳೆ ಶಾಸನ ಯಾರ ಕರ್ತೃ ಯಾರು ಅಂತ ಕೇಳಿದರೆ ರವಿಕೀರ್ತಿ. ಐಹೊಳೆ ಶಾಸನ ಮೇಗುತಿ ಜೀನ ದೇವಾಲಯದಲ್ಲಿ ಕೆತ್ತಲಾಗಿದೆ. ಚಂದ್ರವಳ್ಳಿ ಶಾಸನದ ಕರ್ತೃ ಮಯೂರವರ್ಮ. ಇದಿರೋದು ಚಿತ್ರದುರ್ಗದಲ್ಲಿ. ಓಕೆ, ಈಗ ಉಳಿದ ಶಾಸನಗಳ ಕುರಿತಾಗಿ ನೋಡೋಣ. ಸೊ ಬ್ರಾಹ್ಮಿ ಲಿಪಿಯಲ್ಲಿರುವ ಪ್ರಪ್ರಥಮ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ. ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಚಂದ್ರವಳ್ಳಿ ಶಾಸನ. ಕನ್ನಡದ ಮೊಟ್ಟಮೊದಲ ಶಾಸನ ಹಲ್ಮಿಡಿ ಶಾಸನ, ಹಾಸನದಲ್ಲಿ ಇದೆ. ಹಲ್ಮಿಡಿ ಶಾಸನ ಇಲ್ಲಿರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮ. ಸೊ ಇದರ ಕರ್ತೃ ಕಾಕುತ್ಸವರ್ಮ. ತಾಳಗುಂದ ಶಾಸನದ ಕರ್ತೃ ಕವಿಕುಬ್ಜ. ತಾಳಗುಂದ ಶಾಸನವನ್ನು ಬರೆಸಿದವನು ಶಾಂತಿವರ್ಮ. ಇದು ಶಿವಮೊಗ್ಗದಲ್ಲಿದೆ. ಮಹಿಪವೋಲು ತಾಮ್ರ ಶಾಸನದ ಕರ್ತೃ ಶಿವಸ್ಕಂದವರ್ಮ. ವಾಯಲೂರು ಸ್ತಂಭ ಶಾಸನದ ಕರ್ತೃ ರಾಜಸಿಂಹ. ಕರ್ನಾಟಕದ ಸಂಗೀತವನ್ನು ತಿಳಿಸುವ ಮೊಟ್ಟಮೊದಲ ಶಾಸನ ಒಂದನೆಯ ಮಹೇಂದ್ರವರ್ಮನ ಕುಡಿಮಿಯ ಮಲೈ ಶಾಸನ. ನಾನಾಘಾಟ್ ಶಾಸನದ ಕರ್ತೃ ನಾಗನಿಕ. ಗುಹಾಂತರ ನಾಸಿಕ ಶಾಸನದ ಕರ್ತೃ ಗೌತಮಿ ಬಾಲಾಶ್ರೀ. ವೆಳ್ವಕುಡಿ ತಾಮ್ರ ಶಾಸನದ ಕರ್ತೃ ಪರಾಂತಕ ಚೋಳ. ಓಕೆ, ಸೊ ಇದಿಷ್ಟು ಪ್ರಮುಖ ಶಾಸನಗಳ ಕುರಿತಾದ ಮಾಹಿತಿ. ಈಗ ಈ ಫೆಸ್ಟಿವಲ್ ಅಥವಾ ಉತ್ಸವಗಳು ಇದೆಯಲ್ಲ, ಅದ್ರ ಬಗ್ಗೆನೂ ಕೂಡ ಬಹಳ ಸಲ ನಿಮಗೆ ಕ್ವಶನ್ಗಳು ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಖಜುರಾಹೋ ಫೆಸ್ಟಿವಲ್ ಮಧ್ಯಪ್ರದೇಶ್, ಮೇವಾರ್ ಫೆಸ್ಟಿವಲ್ ಒಂಟೆ ಫೆಸ್ಟಿವಲ್ ರಾಜಸ್ಥಾನ್, ಬೈಸಾಖಿ ಫೆಸ್ಟಿವಲ್ ಪಂಜಾಬ್ ಮತ್ತು ಹರಿಯಾಣ, ಓಣಂ ಬೋಟ್ ಫೆಸ್ಟಿವಲ್ ಕೇರಳ, ಹೆಮ್ಮೆ ಫೆಸ್ಟಿವಲ್ ಲಡಾಖ್, ಹಾರ್ನ್ಬಿಲ್ ಫೆಸ್ಟಿವಲ್ ನಾಗಾಲ್ಯಾಂಡ್. ಇವಾಗ ಮತ್ತು ತ್ರಿಪುರಾ ಕೂಡ ಆ್ಯಡ್ ಆಗಿದೆ ಹಾರ್ನ್ಬಿಲ್ ಫೆಸ್ಟಿವಲ್ಗೆ. ವಿಶು ಹೆಸರಿನಲ್ಲಿ ಹೊಸ ವರ್ಷ ಆಚರಣೆ ಕೇರಳ, ಸಾಂಗೈ ಫೆಸ್ಟಿವಲ್ ಮಣಿಪುರ್, ಗೂಬೆ ಫೆಸ್ಟಿವಲ್ ಮಹಾರಾಷ್ಟ್ರ ಪುಣೆ, ಬೊಹಾಂಗ್ ಬಿಹು ರಂಗೋಲಿ ಬಿಹು ಫೆಸ್ಟಿವಲ್ ಅಸ್ಸಾಂ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆದಂತಹ ಉತ್ಸವಗಳು. ಓಕೆ, ಇವಾಗ ಈ ರೈಲ್ವೆ ಇಲಾಖೆ ಮೇಲೆ ನಿಮಗೆ ಪಕ್ಕಾ ಕ್ವಶನ್ ಬರುತ್ತೆ. ಈ ಬಾರಿ ಒಂದು ಕ್ವಶನ್ ಮಾತ್ರ ಪಕ್ಕಾ, 1 ಅಥವಾ 2 ರೈಲ್ವೆ ಇಲಾಖೆ ಮೇಲೆ ಬರುತ್ತೆ. ಅಂದರೆ 18 ಝೋನ್ಗಳು ಇದೆ, ಅದರಲ್ಲಿ ಮೆಟ್ರೋ ಒಂದು ಆ್ಯಡ್ ಆಗಿದೆ. 18ನೇದು ವಿಶಾಖಪಟ್ಟಣ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಬಹಳಷ್ಟು ರೈಲ್ವೆ ಸ್ಟೇಷನ್ಗಳ ಹೆಸರನ್ನು ಚೇಂಜ್ ಮಾಡಲಾಗಿದೆ, ಅದ್ರ ಮೇಲೆ ಬರುತ್ತೆ. ಇನ್ನೊಂದೇನೆಂದರೆ, ಮೊದಲು ಇದೆಲ್ಲ ಅತಿ ಉದ್ದವಾದಂತಹ ಪ್ಲ್ಯಾಟ್ಫಾರ್ಮ್ ಯಾವ ರೈಲ್ವೆ ಸ್ಟೇಷನಲ್ಲಿ ಇದೆ ಅಂತ ಕೇಳಿದರೆ ಗೋರಖ್ಪುರ್ ಆಗ್ತಾಯಿತ್ತು. ಇವಾಗ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಅತಿ ಉದ್ದವಾದಂಥ ರೈಲ್ವೆ ಪ್ಲ್ಯಾಟ್ಫಾರ್ಮನ್ನು ಹೊಂದಿದೆ. ಸೊ ಅದನ್ನು ಮರುನಾಮಕರಣ ಕೂಡ ಮಾಡಿದ್ದಾರೆ. ಸಿದ್ಧಾರೂಢ ಸ್ವಾಮೀಜಿ ಅವರ ಹೆಸರಿನಲ್ಲಿ ಅದನ್ನು ಮರುನಾಮಕರಣ ಕೂಡ ಮಾಡಿದ್ದಾರೆ. ಸೊ ಅದು ಕೂಡ ಬರ್ಬೋದು. ಮತ್ತು ಬಹಳಷ್ಟು ರೈಲ್ವೆ ಸ್ಟೇಷನ್ಗಳ ಹೆಸರನ್ನು ಚೇಂಜ್ ಮಾಡಲಾಗಿದೆ. ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಕೆಲವೊಂದು ಪ್ರಮುಖವಾದ ಈ ರೈಲ್ವೆಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ರೋರೋ ರೈಲು ಇದು ಸರಕು ಸಾಗಣೆ ಲಾರಿಗಳನ್ನು ಸಾಗಿಸುವ ರೈಲಾಗಿದೆ. ಕಿಸಾನ್ ರೈಲು ರೈತರು ಬೆಳೆದ ಕೃಷಿ ಉತ್ಪನ್ನಗಳನ್ನು ಸಾಗಿಸುವ ರೈಲು. ಹಣ್ಣಿನ ರೈಲು ಇದನ್ನು ಬಾಳೆಹಣ್ಣು ರೈಲು ಅಂತ ಕೂಡ ಕರೆಯಲಾಗುತ್ತೆ. ಬಾಳೆಹಣ್ಣನ್ನು ಸಾಗಿಸುವ ರೈಲು. ಭಾರತ್ ದರ್ಶನ್ ಪುಣ್ಯಕ್ಷೇತ್ರಗಳ ದರ್ಶನಕ್ಕಾಗಿ ಸೇವೆ ಒದಗಿಸುವ ರೈಲು. ಶ್ರಮಿಕ ರೈಲು ಇದಿದೆಯಲ್ಲ, ಲಾಕ್ಡೌನ್ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರನ್ನು ತಮ್ಮ ಸ್ವಂತ ಸ್ಥಳಗಳಿಗೆ ತಲುಪಿಸಲು ರೈಲ್ವೆ ಇಲಾಖೆ ವತಿಯಿಂದ ಆರಂಭಿಸಿದ ರೈಲು. ಸೈನ್ಸ್ ಎಕ್ಸ್ಪ್ರೆಸ್ ಹವಾಮಾನ ಬದಲಾವಣೆ ಬಗ್ಗೆ ಜಾಗೃತಿ ಮೂಡಿಸಲು. ರೆಡ್ ರಿಬ್ಬನ್ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಆರಂಭವಾದ ರೈಲು. ತೇಜಸ್ ಎಕ್ಸ್ಪ್ರೆಸ್ ಲಕ್ನೋ ಟು ದೆಹಲಿ ಮಾರ್ಗ ಮೊದಲ ಖಾಸಗಿ ನಿರ್ವಹಣೆಯ ರೈಲು ಅಂತ ಹೇಳ್ಬೋದು. ಇದನ್ನು ಭಾರತೀಯ ರೈಲ್ವೆ ಸಚಿವಾಲಯ ಅಂಗಸಂಸ್ಥೆಯಿಂದ IRCTC ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಇದರ ಒಂದು ನಿರ್ವಹಣೆಯನ್ನು ನೋಡಿಕೊಳ್ಳುತ್ತೆ. ಸೊ ಅದೇ ರೀತಿಯಾಗಿ ವಂದೇ ಭಾರತ ಎಕ್ಸ್ಪ್ರೆಸ್ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಪೆರಂಬದೂರಿನಲ್ಲಿ ಕೋಚ್ ತಯಾರಿಸಿ ನಿರ್ಮಿಸಿದ ರೈಲಾಗಿದೆ. ಪ್ರಸ್ತುತ ಭಾರತದಲ್ಲಿ ಅತಿ ವೇಗವಾಗಿ ಚಲಿಸುವ ರೈಲು. ಇದರ ವೇಗ 180 ಕಿಲೋಮೀಟರ್ ಇದ್ದು ಭದ್ರತಾ ದೃಷ್ಟಿಯಿಂದ ಗಂಟೆಗೆ 130 ಕಿಲೋಮೀಟರ್ ಮಾತ್ರ ನಿಗದಿಪಡಿಸಲಾಗಿದೆ. ಶತಾಬ್ದಿ ಎಕ್ಸ್ಪ್ರೆಸ್ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ 100ನೆಯ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ
1988ರಲ್ಲಿ ಶತಾಬ್ದಿ ಎಕ್ಸ್‌ಪ್ರೆಸ್ ಸೇವೆಯನ್ನು ಆರಂಭಿಸಲಾಯಿತು. ಉದಯ್ ಡಬಲ್ ಡೆಕ್ಕರ್, ಸೊ ದೇಶದ ಮೊದಲ ಡಬಲ್ ಡೆಕ್ಕರ್ ರೈಲು ಅಂತ ಇದನ್ನು ನಾವು ಹೇಳ್ಬೋದು. ಓಕೆ, ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದ ಮಾಹಿತಿಯಾಗಿದೆ. ಇನ್ನೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ಸಾಧ್ಯವಾದರೆ ರಾತ್ರಿ ಕೂಡ ಒಂದು ಅಪ್ಲೋಡ್ ಮಾಡಿ ಕೊಡ್ತೀರಂತೆ. ಓಕೆನಾ? ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಎಕ್ಸಾಮ್ ಆಗೋವರೆಗೆ ಕೇವಲ FTA ಅಲ್ಲ, STA ಅಲ್ಲ, PSI ಆಗಿರ್ಬೋದು, PC ಆಗಿರ್ಬೋದು, ಕರ್ನಾಟಕದಲ್ಲಿ ಯಾವ್ಯಾವ ಎಕ್ಸಾಮ್ ನಡೆಯುತ್ತೆ ಎಲ್ಲದಕ್ಕೂ ನಾನು ನಿಮಗೆ ಪ್ರಿಪೇರ್ ಮಾಡ್ತೀನಿ. ಸೊ ನಿಮ್ಮ ಸಹಕಾರ ಇದ್ದರೆ ಸಾಕು, ಮತ್ತೇನು ಬೇಡ. ಓಕೆನಾ? ಸೊ ಹಾಗಾದರೆ ಇವಾಗ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.